ಎಲ್ಲರಿಗೂ ನಮಸ್ಕಾರ. ನಾನು ನನಸು ರಘುರಾಮ್. ಸೈಬರ್ ಅಟ್ಯಾಕ್ಗಳು ಇಂದಿನ ಯುಗದಲ್ಲಿ ಜಾಸ್ತಿ ಆಗ್ತಾ ಇದೆಯಾ? ತಾಂತ್ರಿಕತೆ ಹೆಚ್ಚಾಗ್ತಾ ಇರೋ ಹಾಗೆಯೇ ಅದರಿಂದ ಎಷ್ಟು ಅನುಕೂಲಗಳಾಗ್ತಾ ಇದೆಯೋ ಅಷ್ಟೇ ಅನಾನುಕೂಲಗಳು ಕೂಡ ಆಗ್ತಾ ಇದೆ ಹಾಗೂ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ. ಸೈಬರ್ ಅಟ್ಯಾಕ್ ಅಥವಾ ಸೈಬರ್ ಕ್ರೈಮ್ ಅಂದರೆ ಏನು? ಹಾಗಂದರೆ ಡಿಜಿಟಲ್ ಸಿಸ್ಟಮ್ಗಳನ್ನು ಬಳಸಿ ಡೇಟಾಗಳನ್ನು ಕದಿಯುವ ದಾಳಿ. ಈ ಸೈಬರ್ ಕ್ರೈಮ್ಗಳಲ್ಲಿ ಹಲವಾರು ವಿಧಗಳಿದೆ. ಅದರಲ್ಲಿ ಕೆಲವು ಯಾವುದಂದರೆ, ಮೊದಲನೇದು ಫಿಶಿಂಗ್, ಅಂದರೆ ನಕಲಿ ಇಮೇಲ್ ಅಕೌಂಟ್ಗಳ ಮೂಲಕ ವೈಯಕ್ತಿಕ ಮಾಹಿತಿಗಳನ್ನು ಕದಿಯುವುದು. ಎರಡನೇದು ಮ್ಯಾಲ್ವೇರ್, ಅಂದರೆ ದುರುದ್ದೇಶಪೂರಿತ ಸಾಫ್ಟ್ವೇರ್ಗಳನ್ನು ಬಳಸಿ, ಸಿಂಪಲ್ ಆಗಿ ಹೇಳಬೇಕು ಅಂದರೆ ವೈರಸ್ಗಳನ್ನ ಬಳಸಿ ಡೇಟಾ ಕಳ್ಳತನ ಅಥವಾ ಹಾನಿಗಳನ್ನು ಮಾಡೋದು. MITM ದಾಳಿ ಇದೇನು ಅಂದರೆ ಇಬ್ಬರ ಸಂವಹನವನ್ನು ಅಂದರೆ ಕಾನ್ವರ್ಸೇಷನ್ನ ಮಧ್ಯದಲ್ಲೇ ತಡೆದು ಮಾಹಿತಿಗಳನ್ನು ಕದಿಯುವುದು. ಈ ಸೈಬರ್ ಕ್ರೈಮಿಂದ ಆಗೋ ಪರಿಣಾಮಗಳೇನೆಂದರೆ ಡೇಟಾ ಕಳ್ಳತನ, ಗೌಪ್ಯತೆಯ ಉಲ್ಲಂಘನೆ, ಸೇವೆಗಳ ಅಡ್ಡಿ ಹಾಗೂ ಖ್ಯಾತಿಯ ಹಾನಿ, ಅಂದರೆ ನಮ್ಮ ರೆಪ್ಯುಟೇಷನ್ನ ಹಾಳು ಮಾಡೋದು. ಈ ಸೈಬರ್ ಅಟ್ಯಾಕ್ಗಳನ್ನ ತಡೆಗಟ್ಟೋದು ಹೇಗೆ? ತುಂಬಾ ಸಿಂಪಲ್. ನಮ್ಮ ಅಕೌಂಟ್ಗಳಿಗೆ ಬಲವಾದ ಪಾಸ್ವರ್ಡ್ಸ್ಗಳನ್ನ ಹಾಕೋದು, ಸಾಫ್ಟ್ವೇರ್ ಅಪ್ಡೇಟ್ಗಳನ್ನ ಮಾಡೋದು, ಆ್ಯಂಟಿವೈರಸ್ ಇನ್ಸ್ಟಾಲ್ ಮಾಡೋದು, ಸುರಕ್ಷಿತ ವೈಫೈಗಳನ್ನ ಉಪಯೋಗಿಸೋದು. ಇದೆಲ್ಲದರ ಜೊತೆಗೆ ಸೈಬರ್ ಕ್ರೈಮ್ ಅಥವಾ ಸೈಬರ್ ಅಟ್ಯಾಕಿನ ಬಗ್ಗೆ ತಿಳುವಳಿಕೆಯನ್ನು ಇಟ್ಕೊಳ್ಳೋದು. ತಿಳಿದೋ ತಿಳಿಯದೆಯೋ ಈ ಸೈಬರ್ ಕ್ರೈಮ್ಗೆ ನೀವು ಬಲಿಯಾಗಿದ್ದಲ್ಲಿ ತುಂಬಾ ಸಿಂಪಲ್. ಏನು ಮಾಡಬೇಕು ಅಂದರೆ cybercrime.gov.in ಈ ವೆಬ್ಸೈಟ್ಗೆ ಹೋಗಿ ದೂರನ್ನು ನೀಡಬಹುದು ಅಥವಾ 1930ಗೆ ಕಾಲ್ ಕೂಡ ಮಾಡಬಹುದು. ಬಾಳಿಗೊಂದು ಗುರಿ ಇರಬೇಕು, ಆ ಗುರಿಗೊಂದು ದಾರಿ ಇರಬೇಕು. ಆ ದಾರಿಯ ಬಗ್ಗೆ ನಿಮಗೆ ಬೇಕಾಗಿರೋ ಮಾಹಿತಿ upskill.mentorsforkids.in ನಲ್ಲಿ ಲಭ್ಯ ಇರುತ್ತೆ.